ತಾಯಿಯನ್ನ ಕೈಯಾರೆ ಕೊಂದಿದ್ದಳಂತೆ, ಈಗ ಕನಸಲ್ಲಿ ಬಂದು ಕಾಡ್ತಾರಂತೆ. ಏಸು ಕ್ರಿಸ್ತ ತಪ್ಪೊಪ್ಪಿಕೊಳ್ತೀನಿ ಅಂತ ಬಂದಿದ್ದಾಳೆ ಯುವತಿ. ಇದೇ ಈ ಹೊತ್ತಿನ ವಿಶೇಷ. ನಾನು ಕೊಲೆಗಾತಿ, ನಾನು ಅಜಿತ್ ಹನುಮಕ್ಕನವರ್. ಇಷ್ಟು ವರ್ಷಗಳ ಕ್ರೈಮ್ ರಿಪೋರ್ಟಿಂಗ್ ಅನುಭವದಲ್ಲಿ ಹಲವು ಜನ ಹಂತಕರು ನಮ್ಮೆದುರಿಗೆ ಬಂದು ನಿಂತ್ಕೊಂಡು ನಾನು ಕೊಲೆ ಮಾಡಿದ್ದೀನಿ ಅನ್ನುವಂಥ ವಿಷಯವನ್ನು ಹೇಳ್ತಾರೆ. ಆದರೆ ಬೇಸಿಕಲಿ ಆ ರೀತಿಯಾಗಿ ಬಂದಂಥ ಹಂತಕರನ್ನು ಪೊಲೀಸರು ಬೆನ್ನತ್ತಿರ್ತಾರೆ. ಪೊಲೀಸ್ ಪ್ರಕರಣಗಳಲ್ಲಿ ಅವರು ಸಿಕ್ಕಾಕ್ಕೊಂಡಿರ್ತಾರೆ. ಅಂಥವರು ಬಂದು ಹೌದು ನಾನು ಕೊಲೆ ಮಾಡಿದ್ದು ಸತ್ಯ ಅಂತ ಹೇಳಿಕೊಂಡು ನಮ್ಮ ಮೂಲಕ ಪೊಲೀಸರಿಗೆ ಶರಣಾಗೋದು, ನ್ಯಾಯಾಲಯಕ್ಕೆ ಶರಣಾಗೋದು, ಇಂಥ ಹಲವು ಪ್ರಕರಣಗಳನ್ನು ಕ್ರೈಮ್ ರಿಪೋರ್ಟಿಂಗ್ ಅನುಭವದಲ್ಲಿ ನಾವು ನೋಡ್ತೀವಿ. ಆದರೆ ಇವತ್ತು ಬಂದಿರುವಂಥ ಪ್ರಕರಣ ಏನಿದೆ, ಇಷ್ಟು ವರ್ಷಗಳ ಕ್ರೈಮ್ ರಿಪೋರ್ಟಿಂಗ್ ಅನುಭವದಲ್ಲಿ ಮೊಟ್ಟ ಮೊದಲನೇ ಪ್ರಕರಣ ಇದು. ತುಂಬ ಹಿಂದೆ ನಾನು ನನ್ನ ತಾಯಿಯನ್ನು ಕೊಂದಿದ್ದೆ, ಅದೊಂದು ಕೊಲೆ ಪ್ರಕರಣ ಅಂತಲೇ ದಾಖಲಾಗಿರಲಿಲ್ಲ. ಆದರೆ ಈಗ ಕನಸಲ್ಲಿ ಏಸು ಕ್ರಿಸ್ತ ಬಂದು ನನಗೆ ನೀನು ತಪ್ಪು ಮಾಡಿದೀಯಾ, ತಪ್ಪನ್ನು ಒಪ್ಕೊ ಅಂತ ಹೇಳ್ತಿದ್ದಾನೆ. ಆ ಕಾರಣದಿಂದಾಗಿ 11 ವರ್ಷಗಳ ಹಿಂದೆ ಮಾಡಿದಂಥ ಕೊಲೆಯನ್ನು ನಾನೀಗ ಒಪ್ಕೊಳ್ಳೋದಕ್ಕೆ ಬಂದಿದ್ದೀನಿ ಅಂತ ಹೇಳುವಂಥದ್ದು ನಿಜಕ್ಕೂ ಒಂದು ವಿಚಿತ್ರವಾದಂಥ ಪ್ರಕರಣ, ಬಹಳ ಪೆಕ್ಯುಲಿಯರ್ ಆದಂಥ ಪ್ರಕರಣ. ಒಟ್ಟಾರೆ ಈ ಪ್ರಕರಣದ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಅಂತ ನಾನು ಕೊಲೆಗಾತಿ ವಿಶೇಷ ಕಾರ್ಯಕ್ರಮವನ್ನು ತೆಗೆದುಕೊಂಡು ಬಂದಿದ್ದೀನಿ. ನಮ್ಮ ಜೊತೆ ಗಣ್ಯ ಅತಿಥಿಗಳಿದ್ದಾರೆ. ಜೊತೆಗೆ ನಾನು ಕೊಲೆ ಮಾಡಿದ್ದು ಹೌದು ಅಂತ ತಪ್ಪನ್ನು ಒಪ್ಪಿಕೊಳ್ತಿರುವಂಥ ಯುವತಿ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅವರೆಲ್ಲರ ಜೊತೆ ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚೆ ಒಂದು ಸಲ ಒಟ್ಟಾರೆ ಪ್ರಕರಣ ಏನು ಅನ್ನೋದನ್ನು ನೀವೇ ನೋಡಿ. 12 ವರ್ಷದ ಬಳಿಕ ಕಾಡಿತು ಪಾಪ ಪ್ರಜ್ಞೆ. ತಾಯಿಯನ್ನೇ ಕೊಂದ ಮಗಳಿಗೆ ಈಗ ಪಶ್ಚಾತ್ತಾಪ. ಯೇಸು ಕ್ರಿಸ್ತನ ಆಜ್ಞೆಯಂತೆ ತಪ್ಪೊಪ್ಪಿಗೆ. ಈಕೆ ಸಂಧ್ಯಾ ರಾಣಿ ಯಶವಂತಪುರದ ಎನ್ಆರ್ ಲೇಔಟ್ನಲ್ಲಿ ಪುಟ್ಟ ಮನೆಯಲ್ಲಿ ವಾಸವಿದ್ದಾಳೆ. ಕೈಯಲ್ಲಿ ಕೆಲಸವಿಲ್ಲ, ಹೆತ್ತವರು ಇಲ್ಲ, ಸಂಬಂಧಿಕರು ಇದ್ದರೂ ಏನೂ ಪ್ರಯೋಜನವಿಲ್ಲ. ಈಕೆ ಈಗ ನಾನು ಕೊಲೆಗಾತಿ ಎಂದು ಹೇಳಿಕೊಂಡು ಬಂದಿದ್ದಾಳೆ. ಈಕೆ 12 ವರ್ಷದ ಹಿಂದೆ ತನ್ನ ತಾಯಿಯನ್ನೇ ಕೊಂದು ಬಿಟ್ಟಿದ್ದಳಂತೆ. ಈಗ ಯೇಸು ಕ್ರಿಸ್ತ ಕನಸಲ್ಲಿ ಬಂದು ಮಾಡಿದ್ದ ತಪ್ಪನ್ನ ಒಪ್ಪಿಕೋ ಎಂದು ಹೇಳಿದ್ದಾನೆ. ಯೇಸು ಪ್ರಭುವಿನ ಆಜ್ಞೆಯಂತೆ ಈಗ ನಾನು ತಪ್ಪೊಪ್ಪಿಕೊಳ್ಳುತ್ತಿದ್ದೇನೆ ಎನ್ನುತ್ತಿದ್ದಾಳೆ. ಮಲಗಿದ್ದಾಗ ನನಗೆ ಜೀಸಸ್ ಕನಸಲ್ಲಿ ದರ್ಶನ ಕೊಟ್ಟು ನನಗೆ ಹೇಳಿದ್ರು, ನೀನು ಮಾಡಿರೋ ತಪ್ಪನ್ನ ಹೋಗಿ ನೀನು ಅರಿಕೆ ಮಾಡ್ಕೊ, ನೀನು ಮಾಡಿರೋ ತಪ್ಪನ್ನ ಹೋಗಿ ಅರಿಕೆ ಮಾಡ್ಕೊಂಡು ಒಪ್ಕೊಂಡ್ರೆ ಅದನ್ನು ನಿನಗೆ ಕ್ಷಮಾಪಣೆ ಆಗುತ್ತೆ. ನಾನು ಸತ್ಯಸ್ವರೂಪನಾದ ದೇವರಾಗಿರೋದ್ರಿಂದ ನೀನು ನನ್ನ ಮಗಳಾಗಿದೆಯಾ, ನೀನು ಸತ್ಯನೇ ಹೇಳ್ಬೇಕು, ನೀನು ಈ ಥರ ಬಚ್ಚಿಟ್ಕೊಂಡು ಇದ್ದರೆ ಅದು ಆಗಲ್ಲ, ಹೊರಪಡದ ರಹಸ್ಯವು ಒಂದೂ ಇಲ್ಲ ಅಂತ ಹೇಳಿ ನನಗೆ ದರ್ಶನದಲ್ಲಿ ಹೇಳ್ದಂಗೆ ಆಯಿತು. ಆವಾಗ ನಾನು ತೀರ್ಮಾನ ಮಾಡಿಕೊಂಡೆ. ಈಕೆ ಕೊಂದಿದ್ದು ಬೇರಾರನ್ನೂ ಅಲ್ಲ, ತನ್ನ ತಾಯಿಯನ್ನ. 12 ವರ್ಷಗಳ ಹಿಂದೆ HD ಕೋಟೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದ ರಂಗಮ್ಮ ಈಕೆಯ ತಾಯಿ. ಕುಡಿತದ ಚಟಕ್ಕೆ ಬಿದ್ದು ಹುಚ್ಚಿಯಂತೆ ಬದುಕುತ್ತಿದ್ದ ರಂಗಮ್ಮ ಅವರನ್ನ ಈಕೆಯೇ ಕೊಂದು ಬಿಟ್ಟಳಂತೆ. ಈ ಕೊಲೆಗೆ ಆಕೆಯ ಅಕ್ಕ ಮೋಹನ್ ಕುಮಾರಿ ಕುಮ್ಮಕ್ಕು ನೀಡಿದ್ರಂತೆ. ಅಂದ್ಹಾಗೆ ಈಕೆ ತನ್ನ ತಾಯಿಯನ್ನ ಕೊಲೆ ಮಾಡಿದಾಗ 9ನೇ ಕ್ಲಾಸ್ ಓದ್ತಿದ್ದ ಹುಡುಗಿ. ಏನು ಅರಿಯದ ವಯಸ್ಸಲ್ಲಿ ಮಾಡಿದ ಕೊಲೆ ಈಕೆಯನ್ನ ಬಿಡದೆ ಕಾಡುತ್ತಿದೆ. ನಾನು ನೆನೆಸ್ಕೊಂಡೆ, ನಮ್ಮಮ್ಮ ಬದುಕಿದ್ದು ಇವ್ರು ಇಷ್ಟೊಂದು ಹಿಂಸೆ ಕೊಡ್ತಾರೆ, ನಮ್ಮಮ್ಮ ಬದುಕಿರೋವರೆಗೂ ಇವ್ರು ಹಿಂಗೆ ಹೊಡಿತಾನೆ ಇರ್ತಾರೆ, ನಾವು ಅನುಭವಿಸ್ತಾನೆ ಇರಬೇಕಾಗುತ್ತೆ ಅಂತೇಳಿ ನಾನು ಅವಳು ಹೇಳ್ದಂಗೆ ಮಾಡಿಬಿಟ್ಟೆ. ನಮ್ಮ ಎರಡನೇ ಅಕ್ಕ ನಾನು ಹಿಡ್ಕೊತೀನಿ ಕೈನ, ಅವಳು ಹೇಳ್ದಂಗೆ ಮಾಡು ಅಂತ ಹೇಳಿದ್ಲು. ಅದಕ್ಕೆ ಅವಳು ಕೈ ಕಾಲು ಹಿಡ್ಕೊಂಡಿದ್ಲು, ನಾನು ದಿಂಬಾಕಿ ಹಮ್ಮಿಬಿಟ್ಟೆ. ನಾನು ಕೊಲೆಗಾತಿ. ಸಂಧ್ಯಾ ತಾಯಿ ರಂಗಮ್ಮ ಕುಡಿತದ ಚಟಕ್ಕೆ ಬಿದ್ದು ಬಂದ ಹಣವನ್ನೆಲ್ಲ ಹೆಂಡಕ್ಕೆ ಸುರಿಯುತ್ತಿದ್ರು. ಆಕೆಯಿಂದ ಸಂಸಾರಕ್ಕೆ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗಿತ್ತು. ಮರ್ಯಾದೆಯೂ ಇರಲಿಲ್ಲ. ಆಗ ತಾಯಿಯ ಕೆಲಸ ಮತ್ತು ಹಣಕ್ಕಾಗಿ ತನ್ನ ಅಕ್ಕಂದಿರೇ ಅಮ್ಮನನ್ನ ಕೊಲೆ ಮಾಡುವಂತೆ ಪ್ರೇರೇಪಿಸಿದ್ರು. ನಾನು 2000ನೇ ಇಸ್ವಿಯ ನವೆಂಬರ್ನಲ್ಲಿ ರಂಗಮ್ಮನಿಗೆ ಚೆನ್ನಾಗಿ ಕುಡಿಸಿ ದಿಂಬಿನಿಂದ ಉಸಿರುಗಟ್ಟಿಸಿ ಕೊಂದೆ. ಇದು ಸಂಧ್ಯಾ ಹೇಳುತ್ತಿರುವ ಕತೆ. ಈ ಕಥೆಯಲ್ಲಿ ನಿಜವೆಷ್ಟೋ ಸುಳ್ಳೆಷ್ಟೋ ಗೊತ್ತಿಲ್ಲ. ಆದ್ರೆ ಈಕೆ ಹಳೆಯದ್ದನ್ನೆಲ್ಲ ನೆನೆಸಿಕೊಂಡ್ರೆ ಸಾಕು, ಕಣ್ಣೀರಾಗಿ ಬಿಡುತ್ತಾರೆ. ಈಕೆ ಹೇಳುತ್ತಿರುವ ಯೇಸು ಕನಸಲ್ಲಿ ಬಂದ ಕಥೆ ಎಷ್ಟು ನಿಜವೋ ಸುಳ್ಳೋ ತಿಳಿದಿಲ್ಲ. ತನಗೆ ಶಿಕ್ಷೆ ಆಗ್ಬೇಕು ಎನ್ನುತ್ತಿರುವ ಸಂಧ್ಯಾ ರಾಣಿಗೆ
ಸೂಕ್ತ ಮನೋಚಿಕಿತ್ಸೆಯ ಅಗತ್ಯವೂ ಇದೆ. ಸೊ ವರದಿಯನ್ನು ನೋಡಿದ್ರಿ ವೀಕ್ಷಕರೇ, ನಿಜಕ್ಕೂ ವಿಚಿತ್ರವಾದಂತಹ ಪ್ರಕರಣ. ಹೇಳಿಕೊಳ್ಳದೆ ಇದ್ದಿದ್ರೆ ಯಾರೂ ಇದರ ಬಗ್ಗೆ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಆತ್ಮಸಾಕ್ಷಿ ಒಳಗಿನಿಂದ ಕುಯ್ತಾ ಇತ್ತು, ಆದ್ದರಿಂದ ಹೇಳ್ಕೊಳ್ಳೋಣ ಅಂತ ಮುಂದೆ ಬಂದಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸಂಧ್ಯಾರಾಣಿ. ಸಂಧ್ಯಾರಾಣಿ ಸ್ವತಃ ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ. ಸಂಧ್ಯಾರಾಣಿ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಜೊತೆಗೆ ಮನೋವಿಜ್ಞಾನಿ ಡಾಕ್ಟರ್ ಶ್ರೀಧರ್ ಅವರಿದ್ದಾರೆ. ಒಟ್ಟಾರೆ ಸಂಧ್ಯಾರಾಣಿಯವರ ಮನಸ್ಥಿತಿಯ ಬಗ್ಗೆ ಇವತ್ತು ತಮ್ಮಿಂದ ನಾನು ವಿಶ್ಲೇಷಣೆಯನ್ನು ಬಯಸ್ತೀನಿ. ಶ್ರೀಧರ್ ಅವರೇ, ಡಾಕ್ಟರ್ ಶ್ರೀಧರ್ ನಿಮಗೆ ಸ್ಟುಡಿಯೋಗೆ ಸ್ವಾಗತ. ಜೊತೆಗೆ ಫಾದರ್ ನಾದನ್ ಅವರಿದ್ದಾರೆ, ಸೇಂಟ್ ಪೀಟರ್ ಕ್ಯಾಥೋಲಿಕ್ ಚರ್ಚ್ನ ಫಾದರ್ ತಾವು. ಈ ರೀತಿಯಾಗಿದ್ದಂಥ ಕನ್ಫೆಷನ್ಗಳು ಕ್ರಿಶ್ಚಿಯಾನಿಟಿಯಲ್ಲಿ ಮಾತ್ರವಲ್ಲ, ಟೋಟಲ್ ಆಗಿ ಅಂದರೆ ಒಟ್ಟು ಮನುಕುಲದಲ್ಲಿ ಯಾವ ರೀತಿಯ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅನ್ನೋದ್ರ ಬಗ್ಗೆ ತಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ. ನಾದನ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಡಾಕ್ಟರ್ ಶ್ರೀಧರ್ ಅವರಿಂದ ಈ ರೀತಿಯಾದಂಥ ಒಂದು ಚರ್ಚೆನ ಆರಂಭಿಸೋದಕ್ಕೆ ಬಯಸ್ತೀನಿ. ಡಾಕ್ಟರ್ ಶ್ರೀಧರ್, ಯಾವತ್ತಾರು ತಮ್ಮ ಇಷ್ಟು ವರ್ಷಗಳ ಮನೋವಿಜ್ಞಾನದ ಅನುಭವದಲ್ಲಿ ಈ ರೀತಿಯಾಗಿ ಕನ್ಫೆಸ್ ಮಾಡಿಕೊಂಡಿರುವಂಥ ಪ್ರಕರಣಗಳು ತಮ್ಮೆದುರಿಗಿದೆಯಾ? ಇಲ್ಲ, ನೇರವಾಗಿ ಈ ತರಹದ ಪ್ರಕರಣಗಳು ಸಾಮಾನ್ಯ ಬರೋದಿಲ್ಲ. ಆದರೆ ಇದು ಪ್ರಕರಣಗಳಾಗಿ ಬೇಕಾದಷ್ಟು ಇದೆ. ಇದ್ರ ಬಗ್ಗೆನೇ ಅನೇಕ ರೀತಿಯ ಸಂಶೋಧನೆಗಳನ್ನೆಲ್ಲ ನಡೀತಾ ಇದ್ದಾರೆ. ಇದನ್ನು ಫಾಲ್ಸ್ ಮೆಮೊರಿ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ, ಹುಸಿ ನೆನಪು ಅಂತ ಎಷ್ಟೋ ಸತಿ ಕರೀತಾರೆ. ಕೆಲವು ಸತಿ ಅಗಾಧವಾಗಿರುವಂತಹ ಒತ್ತಡಗಳಿಂದ, ತಡೆಯಲಾರದ ಒತ್ತಡಗಳಿಂದ ನಾನಾ ರೀತಿಯ ಕಲ್ಪನೆಗಳು ಕೂಡ ಹೊರಗಡೆ ಬರ್ತವೆ, ಸತ್ಯದಿಂದ ದೂರವಾಗಿರಬಹುದು. ಇನ್ನೆಷ್ಟೋ ಪ್ರಕರಣಗಳಲ್ಲಿ ಸತ್ಯದ ಅರಿವು ಅಂದರೆ ಅಪರಾಧ ನಡೆದ ನಂತರದಲ್ಲಿ, ಅಪರಾಧದ ತಕ್ಷಣದಲ್ಲಿ ಆಗಿರುವಂತಹ ಅನುಭವಕ್ಕೂ ನಂತರದಲ್ಲಿ ಕಾಲಕ್ರಮೇಣ ಹುಟ್ಟುಕೊಳ್ಳುವಂತಹ ಅನುಭವಕ್ಕೂ ಆಗಿರುವಂತಹ ಪ್ರಕರಣಗಳೂ ಬೇಕಾದಷ್ಟಿದೆ. ಇವೆಲ್ಲ ಸಾಮಾನ್ಯವಾಗಿ ನೇರವಾಗಿ ಕಾಣಿಸ್ಕೊಳ್ದಿರೋದ್ರೂ ಇದನ್ನು ಚರಿತ್ರೆಯ ರೂಪದಲ್ಲಿ, ಇತಿಹಾಸದ ರೂಪದಲ್ಲಿ ನಾನಾ ರೀತಿಯಲ್ಲಿ ಇದನ್ನು ನಾವು ನೋಡಿದ್ದೀವಿ. ಅಂದರೆ ಇದು ಇಲ್ಲ ಅಂತ ಹೇಳೋ ಹಾಗಿಲ್ಲ. ಇದು ಈ ತರಹದ ಪಶ್ಚಾತ್ತಾಪ ಪಡೋದಾಗಲಿ ಅಥವಾ ನಡೆದ ಘಟನೆಗಳನ್ನು ಮುಚ್ಚಿಟ್ಟುಕೊಂಡು ನಂತರದಲ್ಲಿ ತರುವಂಥದ್ದಾಗಲಿ ಬಹಳಷ್ಟು ಇದೆ. ಇದ್ರ ಬಗ್ಗೆ ದೊಡ್ಡ ಸಮಸ್ಯೆನೇ ಇತ್ತೀಚಿನ ದಿನಗಳಲ್ಲಿ ಅಮೆರಿಕದಲ್ಲಿ ಅಥವಾ ಮುಂದುವರೆದ ರಾಷ್ಟ್ರಗಳಲ್ಲಿ ಹುಟ್ಟಿದೆ. ಯಾಕೆಂತಂದರೆ ಕಾನೂನಿನ ದೃಷ್ಟಿಯಿಂದ ನನಗೆ ಯಾರೋ ನನ್ನ ಮೇಲೆ ದೌರ್ಜನ್ಯ ನಡೆಸಿದ್ರು, ನಾನು ಯಾರ ಮೇಲೂ ದೌರ್ಜನ್ಯ ನಡೆಸಿದೆ, ಈಗ ನೆನಪಿಗೆ ಬರ್ತಾ ಇದೆ. ಅದರಿಂದ ನಾನು ಹೇಳಿಕೆಗಳ ಮೇಲೆ ಕಾನೂನು ಇರೋದಿಲ್ಲ, ಕಾನೂನು ಬಯಸೋದು ಸಾಕ್ಷಿಗಳನ್ನು. ವಿಲ್ ಕಮ್ ಟು ದ್ಯಾಟ್ ಪಾಯಿಂಟ್. ಫಾದರ್ ನಾದನ್, ಕ್ರಿಶ್ಚಿಯಾನಿಟಿಯಲ್ಲಿ ಕನ್ಫೆಷನ್ಗೆ ಬಹಳ ಪ್ರಮುಖವಾದಂತಹ ಪಾತ್ರ ಇದೆ. ಪ್ರತಿಯೊಂದು ಚರ್ಚ್ನಲ್ಲೂ ಒಂದು ಕನ್ಫೆಷನ್ ಬಾಕ್ಸ್ ಅಂತ ಇರುತ್ತೆ. ಮಾಡಿದ ತಪ್ಪುಗಳನ್ನು ಹೇಳಿಕೊಂಡು ಹಗುರಾಗುವಂಥದ್ದು. ತಾವು ಕೂಡ ಹಲವು ಜನರ ಕನ್ಫೆಷನ್ಗಳನ್ನು ಕೇಳಿರಬಹುದು. ಯಾವತ್ತಾರು ಕನ್ಫೆಷನ್ ಬಾಕ್ಸ್ನಲ್ಲಿ ನಿಂತ್ಕೊಂಡು ನಾನೊಂದು ಕೊಲೆ ಮಾಡಿದ್ದೀನಿ ಅಂತ ಹೇಳುವಂಥ ಪ್ರಕರಣ ತಮ್ಮ ಇದರಲ್ಲಾಗಿರಬಹುದು ಅಥವಾ ಯಾವುದೋ ಚರ್ಚಿನ ಇತಿಹಾಸದಲ್ಲಿ ತಮ್ಮ ಗಮನಕ್ಕಿರೋ ಹಾಗೆ ಇದೆಯಾ? ಮೊಟ್ಟ ಮೊದಲಿಗೆ ಹೇಳಬೇಕಾದರೆ ನಮ್ಮ ಕಥೋಲಿಕ ವಿಶ್ವಾಸದಲ್ಲಿ 7 ಸಂಸ್ಕಾರಗಳಿವೆ. ಜ್ಞಾನ ಸ್ನಾನ ಎಂಬ ಒಂದು ಸಂಸ್ಕಾರ, ದೃಢೀಕರಣ, ಪಶ್ಚಾತ್ತಾಪ, ಪೂಜ್ಯ ಪರಮಪ್ರಸಾದ, ವ್ಯಾಧಿಷ್ಠರ ಅಭ್ಯಾಂಗ, ಯಾಚಕಾಭಿಷೇಕ ಮತ್ತು ವಿವಾಹ. ಇದರಲ್ಲಿ ಈಗ ನಾವು ಅಳವಡಿಸಿ ನಾವು ಮಾತಾಡ್ಕೊಂಡಿರೋ ವಿಷಯ ಯಾವುದ್ರ ಬಗ್ಗೆ ಅಂದರೆ ಪಶ್ಚಾತ್ತಾಪ ಅಥವಾ ಪಾಪ ನಿವೇದನೆ ಅಥವಾ ಪಾಪ ಸಂಕೀರ್ತನೆ ಎಂದು ಹೇಳುತ್ತೇವೆ. ಇದು ಒಂದು ಸಂಸ್ಕಾರ, ಇದು ಒಂದು ಪುನೀತವಾದ ಸಂಸ್ಕಾರ. ಈ ಒಂದು ಪುನೀತವಾದ ಸಂಸ್ಕಾರವನ್ನು ನಾವು ಸಾಂಸ್ಕೃತಿಕವಾಗಿ ನಾವು ಮಾತಾಡೋಂಗೂ ಅಲ್ಲ. ಆದರೆ ಈ ಸಂಸ್ಕಾರ ಮುಖಾಂತರ ಒಂದು ಪೆನಿಟೆಂಟ್ ಅಥವಾ ಒಂದು ಪಾಪ ಮಾಡಿದವರು ಗುರುಗಳ ಹತ್ರ ಹೋಗಿ ಪಾಪಗಳನ್ನು ಹೇಳಿ ಅದರ ಮೇಲೆ ಗುರುಗಳು ಹೇಳುವ ಪರಿಹಾರಗಳನ್ನು ಹೇಳಿಕೊಂಡು ಅಥವಾ ಕೇಳಿಕೊಂಡು ಅನಂತರ ಅದಕ್ಕೆ ತಕ್ಕ ಪಶ್ಚಾತ್ತಾಪ ಮಾಡಿ ಪರಿಹಾರವನ್ನು ಮಾಡಿ ಆಮೇಲೆ ಬಿಡುಗಡೆ ಆಗ್ತಾರೆ, ಹೊಸ ಜೀವವನ್ನಾಗಿ ಹೊಸ ಜೀವಿಯಾಗಿಯೂ ಆಗ್ತಾರೆ. ಮತ್ತು ಇನ್ನೊಂದು ಹೇಳಬೇಕಾದ್ರೆ ನಮ್ಮ ಶುಭ ಸಂದೇಶದಲ್ಲಿ ಬೈಬಲ್ ನ್ಯೂ ಟೆಸ್ಟಮೆಂಟ್ನಲ್ಲಿ ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ ನಾವು ಕೇಳುತ್ತೇವೆ, ಯೇಸು ಸ್ವಾಮಿ ಹೇಳಿರ್ತಾರೆ, ನೀವು ಯಾವ ಪಾಪಗಳನ್ನು ಕ್ಷಮಿಸುತ್ತೀರೋ ಆ ಪಾಪಗಳು ಕ್ಷಮಿಸಲಾಗುವುದು ಎನ್ನುತ್ತಾರೆ. ಇದು ಯಾರಿಗೆ ಹೇಳಿದ್ದಾರೆ ಅಂದರೆ ಗುರುಗಳಿಗೆ, ಶಿಷ್ಯರಿಗೆ ಹೇಳಿರ್ತಾರೆ. ಆ ಒಂದು ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳಿದ್ದ ಆ ಒಂದು ಅಧಿಕಾರವನ್ನು ಆಮೇಲೆ ಚರಿತ್ರವಾಗಿ ನಾವು ನೋಡಬೇಕಾದ್ರೆ ಗುರುಗಳು ಪಡೆದಿದ್ದಾರೆ ಯಾಚಕಾಭಿಷೇಕ ಮುಖಾಂತರ. ಸಂಧ್ಯಾರಾಣಿ ಮಾಡ್ಕೊಳ್ತಾ ಇರುವಂಥ ಕನ್ಫೆಷನ್ ಅದರಲ್ಲಿ ಯಾವುದಕ್ಕೆ ಸೆಟ್ ಆಗುತ್ತೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಸಂಧ್ಯಾರಾಣಿ ಅವ್ರನ್ನ ನಾನು ಕೇಳೋದಕ್ಕೆ ಇಚ್ಛೆಪಡ್ತೀನಿ. 11 ವರ್ಷಗಳ ಹಿಂದೆ ನಾನು ನನ್ನ ತಾಯಿಯನ್ನು ಕೊಲೆ ಮಾಡಿದ್ದೆ ಅಂತ ಹೇಳ್ತೀರಿ ಸಂಧ್ಯಾ ತಾವು. ಯಾಕೆ ಸಡನ್ನಾಗಿ ತಮ್ಗೆ ಹೇಳ್ಕೋಬೇಕು ಅಂತ ಅನ್ನಿಸ್ತು?
ಅದೇ ಜೀಸಸ್ದು ನನಗೆ ದರ್ಶನ ಆದಾಗಿಂದ ನನಗೆ ಹೌದು ಜೀಸಸ್ ನನಗೆ ಆಜ್ಞೆ ಮಾಡಿದ್ದಾರೆ, ನಾನು ಆ ಆಜ್ಞೆಗೆ ತಕ್ಕಂತೆ ನಡ್ಕೋಬೇಕು ಅಂತ ನಾನು ಒಪ್ಕೊಂಡೆ. ಯಾವ ರೀತಿಯಾಗಿ ಜೀಸಸ್ ಆಜ್ಞೆ ಆಯಿತು ನಿಮಗೆ? ಅವರು ಒಂದು ಬೆಂಕಿಯ ಒಂದು ಮುಖದರ್ಶನ ಇತ್ತು ಅವರಿಗೆ. ಅವರು ಬಿಳಿ ಬಟ್ಟೆಯನ್ನು ಧರಿಸಿದ್ರು, ಅದರ ಮೇಲೆ ಕೆಂಪು ವರ್ಣದ ಒಂದು ಶಾಲನ್ನು ಧರಿಸಿದ್ರು. ಅವರು ನೇರವಾಗಿ ನನಗೆ ದರ್ಶನ ಕೊಟ್ಟು ನನಗೆ ನೀನು ಮಾಡಿರೋ ತಪ್ಪನ್ನ ಒಪ್ಕೋ ಅಂತ ಹೇಳಿ ದರ್ಶನ ಕೊಟ್ಟರು. ಅದಕ್ಕೆ ಕಾರಣ ಏನು ಅಂತಂದರೆ, ನಾನು ಮಂಗಳವಾರದ ಒಂದು ದಿನದಲ್ಲಿ, ವಾರದಲ್ಲಿ ಒಂದು ದಿನ ನಾನು ಉಪವಾಸ ಮಾಡ್ತೀನಿ ಅಂತ ನಾನು ಆರ್ಕೆ ಮಾಡ್ಕೊಂಡಿದ್ದೆ. ಆರ್ಕೆ ಮಾಡಿಕೊಂಡು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ, ಜೀಸಸ್ ನನಗೆ ಎಷ್ಟೋ ಜನ ನಿಮ್ಮನ್ನ ನಂಬಿದ್ದಾರೆ, ಎಷ್ಟೋ ಜನ ಕನ್ನಡದವರು ಹಿಂದೂಗಳೆಲ್ಲ ಹೋಗಿ ನಿಮ್ಮನ್ನ ನಂಬಿದ್ದಾರೆ, ಅವರೆಲ್ಲ ಎಷ್ಟು ಲೈಫ್ನಲ್ಲಿ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಒಳ್ಳೆ ಒಂದು ಜೀವನನ ಹೊಂದ್ಕೊಂಡಿದ್ದಾರೆ, ನೀವು ಅವ್ರನ್ನ ಎಷ್ಟು ಚೆನ್ನಾಗಿ ಅವ್ರನ್ನ ಸಂತೈಸಿದ್ದೀರಾ, ಉದ್ಧರಿಸಿದ್ದೀರಾ. ಆದರೆ ನನ್ನ ಲೈಫ್ನಲ್ಲಿ ನಿಮ್ಮನ್ನ ನಂಬಿ ಆದಮೇಲೂ ಕೂಡ, ನಂಬೋದಕ್ಕಿಂತ ಮುಂಚೆನೂ ಕೂಡ ನಾನು ಯಾಕೆ ಇಷ್ಟು ಕಷ್ಟದಲ್ಲಿದ್ದೀನಿ, ನನಗೆ ಯಾಕೆ ಈ ಥರ ಶೋಧನೆಗೆ ಒಳಪಡಿಸಿದ್ದೀರಾ ಅಂತ ಹೇಳಿ ನಾನು ಕ್ವಶನ್ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. ಆಗ ಜೀಸಸ್ ನನಗೆ ಆ ಥರ ದರ್ಶನ ಕೊಟ್ಟರು. ಅಂದರೆ ಕನಸಿನಲ್ಲಿ ದರ್ಶನ ಆಗಿದೆ? ಕನಸಿನಲ್ಲಿ ದರ್ಶನ ಕೊಟ್ಟರು, ನಿನ್ನ ಪಾಪನೇ ಅದಕ್ಕೆ ಕಾರಣ ಅಂತ, ನೀನು ಮಾಡಿರೋ ಪಾಪನೇ ಅದಕ್ಕೆ ಕಾರಣ ಅಂತೇಳಿ, ನಿನ್ನ ಪಾಪನ ಒಪ್ಕೋ, ಅದು ನಿನಗೆ ಕ್ಷಮಾಪಣೆ ಆಗುತ್ತೆ ಅಂತೇಳಿ. ಸೊ ಇದು ಸಂಧ್ಯಾರಾಣಿ ಹೇಳ್ತಾ ಇರುವಂಥ ಮಾತು. ಸಂಧ್ಯಾರಾಣಿ ಜೀಸಸ್ ಹತ್ರ ಕೇಳ್ಕೊಂಡ್ರಂತೆ, ಯಾಕೆ ಎಲ್ಲರನ್ನೂ ಸುಖವಾಗಿಟ್ಟಿರೋ ನೀನು, ಎಲ್ಲರನ್ನೂ ಉದ್ಧರಿಸಿರೋ ನೀನು, ನನ್ನನ್ನು ಮಾತ್ರ ಇಷ್ಟೊಂದು ಬೇಡ್ಕೊಳ್ತೀನಿ, ನನ್ನನ್ನು ಯಾಕೆ ಎಷ್ಟು ಕಷ್ಟದಲ್ಲಿಟ್ಟಿದೆಯಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಕನಸಿನಲ್ಲಿ ಕಾಣಿಸಿಕೊಂಡಂಥ ಜೀಸಸ್ ಹೇಳಿದ್ದು, ನೀನು ಪಾಪ ಮಾಡಿದ್ಯಾ, ಪಾಪವನ್ನು ಒಪ್ಕೋ, ಆ ನಂತರ ನಾನು ನಿನ್ನನ್ನು ಉದ್ಧರಿಸ್ತೀನಿ ಅನ್ನುವಂಥ ಮಾತನ್ನು. ಆ ಮಾತಿನಿಂದ ಪ್ರೇರಣೆಗೀಡಾದಂಥ ಸಂಧ್ಯಾರಾಣಿ ನಾನು ನನ್ನ ತಾಯಿಯ ಕೊಲೆ ಮಾಡಿರೋ ವಿಷಯವನ್ನು ಒಪ್ಕೊಳ್ತೀನಿ ಅಂತ ಮುಂದೆ ಬಂದಿದ್ದಾರೆ. ನಿಜವಾಗಿಯೂ ಈ ಕೊಲೆ ನಡೀತಾ, ಇವರ ತಾಯಿಯ ಹಿನ್ನೆಲೆ ಏನು, ಯಾಕೆ ಕೊಲ್ಲುವಂಥ ಸಂದರ್ಭ ಬಂತು, ಈಗ ಸಂಧ್ಯಾರಾಣಿ ಹೇಳ್ತಾ ಇರುವಂಥ ಕಥೆಗೂ ಮತ್ತು ನಿಜ ಜೀವನದಲ್ಲಿ ನಡೆದಿರೋದಕ್ಕೂ ಸಾಮ್ಯತೆಗಳಿದೆಯಾ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.